press the bell icon on the YouTube app and never miss another update. Hello students, let's continue our discussion in fractions. Today we will discuss equivalent fractions, that is a new topic in your fractions. So in previous class we discussed about comparison of fractions. There are some small topics in fractions. This is also one small topic, that is a equivalent fractions. What is equivalent fraction? Equivalent andre meaning ಏನು? Equivalent means equal anta. So I will take one examples and I will explain you. Assume this is a fruit. And let's take one more example. See here, assume these three are same fruits. Here we made it as two parts. ಇಲ್ಲಿ two parts ಮಾಡಿದ್ದೀವಿ. ಅದರಲ್ಲಿ ಒಂದು ಪಾರ್ಟ್ನ ಶೇಡ್ ಮಾಡಿ. ಇಲ್ಲಿ 4 ಪಾರ್ಟ್ಸ್ನ ಮಾಡಿದ್ದೀನಿ. ಅದರಲ್ಲಿ 2 ಪಾರ್ಟ್ಸ್ನ ಶೇಡ್ ಮಾಡ್ತೀನಿ. ಇಲ್ಲಿ 6 ಪಾರ್ಟ್ಸ್ ಮಾಡಿದ್ದೀನಿ. ಅದರಲ್ಲಿ 3 ಪಾರ್ಟ್ಸ್ನ ಶೇಡ್ ಮಾಡ್ತೀನಿ. ನೀವು ಇದೆಲ್ಲ ಅಬ್ಸರ್ವ್ ಮಾಡಿದ್ರೆ ನಿಮಗೊಂದು ಕನ್ಕ್ಲೂಷನ್ ಈಸಿಯಾಗಿ ಸಿಗುತ್ತೆ. ಸಿ ಏನು ಕಾಮನ್ ಥಿಂಗ್ ಏನಿದೆ ಈ ಮೂರರಲ್ಲೂ ಅಂದರೆ, ಸಿ ಹಿಯರ್ ವಿ ಹ್ಯಾವ್ 2 ಪಾರ್ಟ್ಸ್, ಟೋಟಲ್ 2 ಪಾರ್ಟ್ಸ್. ಅದರಲ್ಲಿ ಏನು ಮಾಡಿದ್ದೀವಿ, ಒಂದು ಪಾರ್ಟ್ನ ಶೇಡ್ ಮಾಡಿದ್ದೀವಿ. 2 ಇರೋದ್ರಲ್ಲಿ 1 ಅಂದರೆ ಹಾಫ್ ಅಂತ ಹೇಳ್ಬೋದು. ಸಿ ಇಲ್ಲಿ 4 ಪಾರ್ಟ್ಸ್ ಇದೆ. ಆ 4ಅಲ್ಲಿ ಹಾಫ್ ಎಷ್ಟಾಗುತ್ತೆ, ನಮಗೆ 2 ಆಗುತ್ತೆ. ಹಾಫ್ ಆಫ್ ದ ಪಾರ್ಟ್ನ ಇಲ್ಲಿ ಶೇಡ್ ಮಾಡಿದ್ದೀವಿ. ಇಲ್ಲಿ 6 ಪಾರ್ಟ್ಸ್ ಇದೆ. ಅದರಲ್ಲೂ ನಾವು ಎಷ್ಟು ಶೇಡ್ ಮಾಡಿದ್ವಿ, ಹಾಫ್ ಶೇಡ್ ಮಾಡ್ತಾ ಹೋಗಿ. ಈ ಮೂರರಲ್ಲೂ ಕಾಮನ್ ಥಿಂಗ್ ಏನಿದೆ ಅಂದರೆ, ಅದು ಟೋಟಲ್ ಎಷ್ಟಿರುತ್ತೋ ಅದರಲ್ಲಿ ಹಾಫ್ನ ಶೇಡ್ ಮಾಡ್ತಾ ಹೋಗೋದು. ಈ ಫ್ರೂಟ್ ನಮ್ಮ ಹತ್ರ ಎಷ್ಟು ಪಾರ್ಟ್ಸಾಗಿ ಕಟ್ ಮಾಡಿ, ಒಂದು ಫ್ರೂಟ್ನ ಹಾಫಾಗಿ ಕಟ್ ಮಾಡಿ 2 ಪಾರ್ಟ್ಸಾಗಿ ಕಟ್ ಮಾಡಿದ್ರೆ ಒಂದನ್ನ ಇನ್ನೊಬ್ರಿಗೆ ಕೊಡ್ತೀವಿ. ಅದೇ ನಾವು ಏನು ಮಾಡ್ತೀವಿ, 4 ಜನ ಇದ್ದರೆ ಏನು ಮಾಡ್ತೀವಿ, 4 ಪಾರ್ಟ್ಸಾಗಿ ಕಟ್ ಮಾಡಿ 4 ಜನನೂ ಈಕ್ವಲಾಗಿ ಶೇರ್ ಮಾಡ್ಕೊಳ್ತಿದ್ದೀವಿ. ಎಲ್ರಿಗೂ ನಮಗೆ ಈಕ್ವಲಾಗಿ ಸಿಗ್ತಾ ಇರೋದು ಇಂಪಾರ್ಟೆಂಟ್ ಆಗುತ್ತೆ. ಅದೇ ನಾವು 6 ಮೆಂಬರ್ಸ್ ಇದ್ವಿ ಅಂದರೆ ಏನು ಮಾಡಿದ್ರೆ 6 ಪಾರ್ಟ್ಸಾಗಿ ಡಿವೈಡ್ ಮಾಡಿ 6 ಜನನು ಶೇರ್ ಮಾಡ್ಕೊಳ್ತಿದ್ದೀವಿ. ಸೊ ದಿಸ್ ದ ಮೀನಿಂಗ್ ಆಫ್ ಈಕ್ವಲೆಂಟ್ ಫ್ರ್ಯಾಕ್ಷನ್. ನಮಗೆ ಈಕ್ವಲಾಗಿ ಸಿಗ್ತಾ ಇದೆ ತಾನೇ, ಎಷ್ಟು ಸಿಕ್ತು ಅನ್ನೋದಕ್ಕಿಂತ ಈಕ್ವಲಾಗಿ ಸಿಗ್ತಾ ಅನ್ನೋದು ಇಂಪಾರ್ಟೆಂಟ್. ದಿಸ್ ದ ಮೀನಿಂಗ್ ಆಫ್ ಈಕ್ವಲೆಂಟ್ ಫ್ರ್ಯಾಕ್ಷನ್ಸ್. ಇವು ಎಲ್ಲ ಫ್ರ್ಯಾಕ್ಷನ್ಸು ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ, ಸೇಮ್ ವ್ಯಾಲ್ಯೂನ ಇಂಡಿಕೇಟ್ ಮಾಡುತ್ತೆ. ಸೊ ಇದಕ್ಕೆ ಫ್ರ್ಯಾಕ್ಷನ್ಸ್ ಬರೆಯೋಣ. ಟೋಟಲ್ ಪಾರ್ಟ್ಸ್ 2 ಇದೆ. ನ್ಯೂಮರೇಟರು 1 ಶೇಡ್ ಮಾಡಿದ್ದೀವಿ. ಇಲ್ಲಿ ಟೋಟಲ್ ಪಾರ್ಟ್ಸ್ 4 ಇದೆ. ಶೇಡೆಡ್ ಪಾರ್ಟ್ಸ್ 2 ಇದೆ. ಇಲ್ಲಿ ಟೋಟಲ್ ಪಾರ್ಟ್ಸ್ ಎಷ್ಟಿದೆ, 6 ಇದೆ. ಅದರಲ್ಲಿ ಶೇಡ್ ಮಾಡಿರೋವಂಥ ಪಾರ್ಟ್ಸ್ ಏನು, 3. ಸೊ ಇವು ಎಲ್ಲವೂ ನಾವೇನಂತ ಹೇಳ್ತೀವಿ, ಈಕ್ವಲ್ ಅಂತ ಹೇಳ್ತೀವಿ. ಸೊ ಎಲ್ಲವೂ ಏನು ರೆಪ್ರೆಸೆಂಟ್ ಮಾಡ್ತಾ ಇದೆ, ಹಾಫ್ನೇ ರೆಪ್ರೆಸೆಂಟ್ ಮಾಡ್ತಿದೆ ಅಲ್ವಾ. 2/4 ಅಂದರೆ ಟೋಟಲಲ್ಲಿ ಹಾಫ್ನೇ ಶೇಡ್ ಮಾಡಿರೋದ್ರಿಂದ ಅದು ಕೂಡ ಹಾಫ್ನ ರೆಪ್ರೆಸೆಂಟ್ ಮಾಡುತ್ತೆ. ಈ ಫಿಗರ್ ಕೂಡ ನಮಗೇನಾಗುತ್ತೆ, ಹಾಫ್ನೇ ರೆಪ್ರೆಸೆಂಟ್ ಮಾಡುತ್ತೆ. ಈಕ್ವಲೆಂಟ್ ಫ್ರ್ಯಾಕ್ಷನ್ಸ್ ಅಂದರೆ ಏನು ಅಂದರೆ, ಫ್ರ್ಯಾಕ್ಷನ್ಸ್ ವಿಚ್ indicate the same value. ಯಾವ ಫ್ರ್ಯಾಕ್ಷನ್ಸು ಸೇಮ್ ವ್ಯಾಲ್ಯೂನೇ ಇಂಡಿಕೇಟ್ ಮಾಡ್ತಾ ಇದೆ. ಸೊ ಈ 3 ಫಿಗರ್ಸ್ ಏನು ಇಂಡಿಕೇಟ್ ಮಾಡ್ತಾ ಇದೆ, ನಮಗೆ ಹಾಫ್ನೇ ರೆಪ್ರೆಸೆಂಟ್ ಮಾಡ್ತಾ ಇದೆ. ಸೊ ಈ 3 ಫಿಗರ್ಸ್ನ ಏನು ಹೇಳ್ಬೋದು ನಾವು, ಈಕ್ವಲೆಂಟ್ ಫ್ರ್ಯಾಕ್ಷನ್ಸ್. ಅದನ್ನೇ ನಾವು ಇಲ್ಲಿ ಬರ್ದಿರೋದು, ಫ್ರ್ಯಾಕ್ಷನ್ಸ್ ವಿಚ್ ಇಂಡಿಕೇಟ್ಸ್ ದ ಸೇಮ್ ವ್ಯಾಲ್ಯೂ. ಯಾವ ಫ್ರ್ಯಾಕ್ಷನ್ಸ್ನು ಸೇಮ್ ವ್ಯಾಲ್ಯೂನ ಇಂಡಿಕೇಟ್ ಮಾಡ್ತವೆ ಅವನ್ನ ನಾವೇನು ಹೇಳ್ತೀವಿ, ಈಕ್ವಲೆಂಟ್ ಫ್ರ್ಯಾಕ್ಷನ್ಸ್ ಅಂತ ಹೇಳ್ತೀವಿ. ಸೊ
ಲೆಟ್ಸ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್. ಈಗ ಇದು ಫಿಗರ್ನ ಕೊಟ್ಟಾಗ ಐಡೆಂಟಿಫೈ ಮಾಡೋದು. ನಮಗೆ ಈಕ್ವಲೆಂಟ್ ಫ್ರ್ಯಾಕ್ಷನ್ನ ಬರೀರಿ ಅಂತ ಕೊಟ್ಟರೆ ಹಿಂಗೆ ಮಾಡಬೇಕು. ಸೊ ಲೆಟ್ಸ್ ಟೇಕ್ ಒನ್ ಎಕ್ಸಾಂಪಲ್. Write the equivalent fraction of 3/7. ತ್ರೀ ಬೈ ಸೆವೆನ್ ಹೀಗೆ ನಾವೇನು ಬರೀಬೇಕು, ಈಕ್ವಾಲೆಂಟ್ ಫ್ರ್ಯಾಕ್ಷನ್ ಬರೀಬೇಕು. 3/7 ಈಸ್ ಅ ಫ್ರ್ಯಾಕ್ಷನ್, ಸೊ ವಿ ಹ್ಯಾವ್ ಟು ರೈಟ್ ಈಕ್ವಾಲೆಂಟ್ ಫ್ರ್ಯಾಕ್ಷನ್. ಫಸ್ಟು ಗಿವನ್ ಫ್ರ್ಯಾಕ್ಷನ್ನ ಬರೀಬೇಕು. ಆನ್ಸರ್ ಬರೆಯೋಕ್ಕೂ ಮುಂಚೆ ಈಕ್ವಲೆಂಟ್ ಫ್ರ್ಯಾಕ್ಷನ್ ಅಂದರೆ ಮೀನಿಂಗ್ ಏನು? ಗಿವನ್ ಫ್ರ್ಯಾಕ್ಷನ್, ದಿಸ್ ದ ಗಿವನ್ ಫ್ರ್ಯಾಕ್ಷನ್. ಸೊ ವಿ ಹ್ಯಾವ್ ಟು ಮಲ್ಟಿಪ್ಲೈ ವಿತ್ ಅ ಸೇಮ್ ನಂಬರ್. ನ್ಯೂಮರೇಟರಲ್ಲೂ ಮತ್ತು ಡಿನಾಮಿನೇಟರ್ಲು ಸೇಮ್ ನಂಬರಿಂದ ಮಲ್ಟಿಪ್ಲೈ ಮಾಡಬೇಕು. ನೀವು 2ನಾದರೂ ತೊಗೋಬೋದು, 10 ಆದರೂ ತೊಗೋಬೋದು, ಅದು ನಿಮ್ಮ ಇಷ್ಟ. ಬಟ್ ಸೇಮ್ ನಂಬರ್ನೇ ತೊಗೋಬೇಕು ಅನ್ನೋದು ಕಂಪಲ್ಸರಿ ಕಂಡೀಷನ್. ಯಾವ ನಂಬರ್ ಬೇಕಾದರೂ ತೊಗೋಬೋದು, ಬಟ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರಲ್ಲಿ ಸೇಮ್ ನಂಬರ್ ತೊಗೋಬೇಕು. 2 and 3 ಅಂತ ಇಲ್ಲಿ ತೊಗೊಳಾಗಿಲ್ಲ. ಐದರ್ ನೀವು ಎರಡು ಕಡೆ 2 ತೊಗೋಬೇಕು ಅಥವಾ ಐದರ್ 3 ತೊಗೋಬೇಕು, ಯಾವ ನಂಬರ್ ಆದರೂ ತೊಗೋಬೋದು. ಲೆಟ್ಸ್ ಟೇಕ್ 2 ನಾವು. 3 2s are 6 and 7 2s are 14. ಇದು ಈಕ್ವಾಲೆಂಟ್ ಫ್ರ್ಯಾಕ್ಷನ್ನ ಬರೆಯುವಂಥ ರೀತಿ. ಅಥವಾ ಇನ್ನೂ ಒಂದು ತಗೊಳ್ಳಿ, 3/6 3/7. ಇಲ್ಲಿ 2 ಹಿಂಗೆ ಮಲ್ಟಿಪ್ಲೈ ಮಾಡಿದರೆ ಅಲ್ಲ, ನೆಕ್ಸ್ಟ್ ಏನು ಮಾಡ್ಬೋದು, 3ನೂ ಮಲ್ಟಿಪ್ಲೈ ಮಾಡ್ಬೋದು. ಇಲ್ಲಿ ಎರಡೂ ಕಡೆ ಸೇಮ್ ನಂಬರ್ ತೊಗೋಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ 3 3s are 9, 7 3s are 21, 9/21. ಗಿವನ್ ಫ್ರ್ಯಾಕ್ಷನ್ ಏನು, 3/7. ನಾವು ಈಕ್ವಲೆಂಟ್ ಫ್ರ್ಯಾಕ್ಷನ್ ಯಾವುದ್ಯಾವ್ದು ಬರೆದ್ವಿ, 6/14. ಈಕ್ವಲೆಂಟ್ ಫ್ರ್ಯಾಕ್ಷನ್ಸ್ ಅಂದರೆ ಈಕ್ವಲ್ನ ಯೂಸ್ ಮಾಡಿ ಬರಿತೀವಿ. 3/7 is equals to 6/14. ಈ ಫ್ರ್ಯಾಕ್ಷನ್ 9/21. ಏನು ಮಾಡಬೇಕು, ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರಲ್ಲಿ ಸೇಮ್ ನಂಬರಿಂದ ಮಲ್ಟಿಪ್ಲೈ ಮಾಡಬೇಕು. ಇದು ಮಲ್ಟಿಪ್ಲಿಕೇಶನ್ ಸಿಂಬಲ್ ಇಂಪಾರ್ಟೆಂಟು ಆ್ಯಂಡ್ ಸೇಮ್ ನಂಬರ್ ಅಂತ ಇಂಪಾರ್ಟೆಂಟ್. ದಿಸ್ ಇಸ್ ಹೌ ವಿ ವಿಲ್ ರೈಟ್ ದ ಈಕ್ವಲೆಂಟ್ ಫ್ರ್ಯಾಕ್ಷನ್. Now let us take how to check the equivalent fraction. Next topic is checking an equivalent fraction. First ಏನು ಕಲ್ತ್ವಿ, definition of equivalent fraction and how the equivalent fraction ಅಂದರೆ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತ. ನೆಕ್ಸ್ಟ್ ಒಂದು ಗಿವನ್ ಫ್ರ್ಯಾಕ್ಷನ್ ಕೊಟ್ಟು ಅದಕ್ಕೆ ಈಕ್ವಲೆಂಟ್ ಫ್ರ್ಯಾಕ್ಷನ್ ಹೆಂಗೆ ಬರಿಬೇಕು, ವಿತ್ ವಿ ಹ್ಯಾವ್ ಟು ಮಲ್ಟಿಪ್ಲೈ ವಿತ್ ಅ ಸೇಮ್ ನಂಬರ್ ಇನ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್. ಈ ಟಾಪಿಕ್ ಏನಿದೆ, ಕಂಪ್ಯಾರಿಸನ್ ಆಫ್ ಚೆಕ್ಕಿಂಗ್ ಈಕ್ವಲೆಂಟ್ ಫ್ರ್ಯಾಕ್ಷನ್ಸ್. ಒಂದು ಎರಡು ಫ್ರ್ಯಾಕ್ಷನ್ನ ಕೊಟ್ಟು ಅದು ಈಕ್ವಲೆಂಟ್ ಇದೇನೋ ಇಲ್ಲೋ ಅಂತ ಚೆಕ್ ಮಾಡಬೇಕು. ಲೆಟ್ಸ್ ಟೇಕ್ ಒನ್ ಎಕ್ಸಾಂಪಲ್. 3/4 and 9/12. 3/4 and 9/12. ತುಂಬ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿರಿ. ದಿಸ್ ಅ ಗಿವನ್ ಕ್ವೆಶನ್. ಫಸ್ಟ್ ಸ್ಟೆಪ್ ಏನು ಮಾಡ್ತೀರಿ, ಈ 9/12 ಆ್ಯಂಡ್ 3/4ನ ಬರ್ಕೊಳ್ಳಿ. ಬರ್ಕೊಂಡು ಆದಮೇಲೆ ಮಲ್ಟಿಪ್ಲಿಕೇಶನ್ ಸಿಂಬಲ್ನ ದೊಡ್ಡದಾಗಿ ಹಾಕಿರಿ. ಮಲ್ಟಿಪ್ಲಿಕೇಶನ್ ಸಿಂಬಲ್ ಎಲ್ರಿಗೂ ಬರೆಯೋಕ್ಕೆ ಬರುತ್ತಲ್ಲೋ ಅದನ್ನ ಸ್ವಲ್ಪ ದೊಡ್ಡ ಸೈಜಲ್ಲಿ ಬರೀರಿ. ಈ ಥರ ಆ್ಯರೋ ಹೆಡ್ ಹಾಕೋದು ಗೊತ್ತಿದೆ ಎಲ್ರಿಗೂ. ಸೊ ಈ ಥರ ಆ್ಯರೋ ಹೆಡ್ ಹಾಕಬೇಕು. ಇದು ಫಸ್ಟ್ ಸ್ಟೆಪ್ಪು. ಆ್ಯಂಡ್ ಕೊಟ್ಟಿರ್ತಾರೆ, ಅದನ್ನ ತೆಗೆದು 3/4 ಗಿವನ್ ನಂಬರ್ಸ್ನ ಬರ್ಕೊಳ್ತೀರಿ. ಅದಾದಮೇಲೆ ಮಲ್ಟಿಪ್ಲಿಕೇಶನ್ ಸಿಂಬಲ್ ಹಾಕಿ ಆ್ಯರೋ ಹೆಡ್ ಯೂಸ್ ಮಾಡ್ತೀರಿ. ಸೊ ಆ್ಯರೋ ಹೆಡ್ನ ಫಾಲೋ ಮಾಡಿರಿ.
ಇದನ್ನ ಈ ಮಲ್ಟಿಪ್ಲಿಕೇಶನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂತ ಹೇಳ್ತೀವಿ. ಮುಂಚೆ ಈಗ ಒಂದು ಪ್ರಾಬ್ಲಮ್ ಮಾಡಿದ್ವಿ, ಹಿಂಗೆ ಮಾಡಿದ್ವಿ. 3/7 ಅಂದರೆ ಎರಡೂ ಕಡೆಗೂ 2 ಇತ್ತು. 3 2s 6, 7 2s 14. ಇಲ್ಲಿ ಈ ಎರಡು ನಂಬರ್ಸ್ನೇ ಮಲ್ಟಿಪ್ಲೈ ಮಾಡ್ತಿದ್ವಿ ನಾವು. ಇಲ್ಲೂ ಅಷ್ಟೇ ಈ ಎರಡು ನಂಬರ್ಸ್ನೇ ಮಲ್ಟಿಪ್ಲೈ ಮಾಡ್ತಿದ್ವಿ. ಬಟ್ ಇಲ್ಲಿ ಕ್ರಾಸ್ ಆಗಿ ಮಲ್ಟಿಪ್ಲೈ ಮಾಡ್ತೀವಿ. ನಾಟ್ 3 and 2. ಹಿಯರ್ ವಿ ವಿಲ್ ಮಲ್ಟಿಪ್ಲೈ 3 and 2. ಈ ಥರ ಕ್ರಾಸ್ ಆಗಿ ಮಲ್ಟಿಪ್ಲೈ ಮಾಡ್ತೀವಿ. ಆ ಕ್ರಾಸ್ ಆಗಿ ಮಲ್ಟಿಪ್ಲೈ ಮಾಡೋದನ್ನ ಏನಂತ ಹೇಳ್ತೀವಿ? ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂತ ಹೇಳ್ತೀವಿ. ಸಿ ಹಿಯರ್ 3 and 12 ಇದು ಕ್ರಾಸ್ ಆಗಿ ತೊಗೊಂಡು ಮಲ್ಟಿಪ್ಲೈ ಮಾಡ್ತೀವಿ. ಸೊ ಇದನ್ನ ಏನು ಹೇಳ್ಬೋದು? ಕ್ರಾಸ್ ಮಲ್ಟಿಪ್ಲಿಕೇಶನ್. 3 into 12. ಸೊ ಫಸ್ಟು ಈ ಎರಡು ನಂಬರ್ಸ್ನ ತೊಗೊಳ್ತೀವಿ. ನೆಕ್ಸ್ಟ್ 9 and 4. 9 into 4. ಈ ನಂಬರ್ ತೊಗೊಂಡ್ರೆ ಇದಕ್ಕೆ ಕ್ರಾಸಾಗಿ 12 ಬರುತ್ತೆ. ಈ ನಂಬರ್ ತೊಗೊಂಡ್ರೆ 9ಗೆ ಕ್ರಾಸಾಗಿ ಯಾವ ನಂಬರ್ ಬರುತ್ತೆ? 4 ಬರುತ್ತೆ. ಸೊ 3 into 12 and 9 into 4. ಈಗ ಮಲ್ಟಿಪ್ಲೈ ಮಾಡ್ತೀನಿ. 12 3s ಎಷ್ಟು? 12 3s 36 ಆ್ಯಂಡ್ 9 4s 36. ಎರಡೂ ನಂಬರ್ ಸೇಮ್ ಬಂದಿದೆ ಅಲ್ವಾ? 36 and 36. ಯಾವಾಗ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಆನ್ಸರ್ಸ್ ಸೇಮ್ ಬರುತ್ತೆ, ಆಗ ನಾವೇನು ಹೇಳ್ಬೋದು? ಈ ಎರಡು ಫ್ರ್ಯಾಕ್ಷನ್ಸ್ನ ಈಕ್ವಲೆಂಟ್ ಫ್ರ್ಯಾಕ್ಷನ್ಸ್ ಅಂತ ಹೇಳ್ಬೋದು. ಆಗೇನು ಮಾಡ್ತೀವಿ? 3/4 ಈಸ್ ಈಕ್ವಲ್ಸ್ ಟು 9/12 ಅಂತ ಬರಿತೀವಿ. ಈಗ ನಾವಿಲ್ಲಿ ಏನು ಯೂಸ್ ಮಾಡ್ತಿದ್ದೀವಿ? ಈಕ್ವಲ್ ಸಿಂಬಲ್ನ ಯೂಸ್ ಮಾಡ್ತಾ ಇದ್ದೀವಿ. ಯಾವಾಗ ಈಕ್ವಲ್ ಸಿಂಬಲ್ ಯೂಸ್ ಮಾಡಬೇಕು? ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಎರಡೂ ಕಡೆ ನಮಗೆ ಸೇಮ್ ನಂಬರ್ಸ್ ಬಂದಾಗ ಮಾತ್ರ ಈಕ್ವಲ್ ಸಿಂಬಲ್ನ ಯೂಸ್ ಮಾಡಬೇಕು. ಇಲ್ಲ ಅಂದರೆ ನಾಟ್ ಈಕ್ವಲ್ ಸಿಂಬಲ್ನ ಯೂಸ್ ಮಾಡ್ತೀವಿ. ಲೆಟ್ಸ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್, ದಟ್ ಈಸ್ 2/7 and 6/18. Observe the steps. First we have to remove and remove ಮಾಡಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಕ್ಕೆ ಮಲ್ಟಿಪ್ಲಿಕೇಶನ್ ಸಿಂಬಲ್ನ ಯೂಸ್ ಮಾಡ್ತೀವಿ. 2/7 and 6/18. ಯಾವಾಗಲೂ ಸ್ಟೆಪ್ ವೈಸ್ ಮಾಡ್ತಾ ಹೋದರೆ ಎಲ್ಲೂ ತಪ್ಪಾಗಲ್ಲ. ಸೊ ಮಲ್ಟಿಪ್ಲಿಕೇಶನ್ ಸಿಂಬಲ್ ಹಾಕ್ತೀರಿ, ಆ್ಯರೋ ಹೆಡ್ ಹಾಕ್ತೀರಿ. ಆಮೇಲೆ ಫಸ್ಟ್ ನಂಬರ್ ನಮಗೆ ಯಾವ್ದು ಸಿಗುತ್ತೆ? 2. 2ಗೆ ಕ್ರಾಸ್ ಆಗಿ ನಂಬರ್ ತೊಗೋಬೇಕು. 2ಗೆ ಕ್ರಾಸ್ ಆಗಿರೋ ನಂಬರ್ ಯಾವ್ದು? ನಮಗೆ 18. ಸೊ ಆ ಎರಡು ನಂಬರ್ಸ್ನ ಮಲ್ಟಿಪ್ಲಿಕೇಶನಿಗೆ ಬರ್ಕೊಳ್ತೀರಿ. 2 and 18. ಆ್ಯಂಡ್ ಹಿಯರ್ 2 ಆಯಿತು. ನೆಕ್ಸ್ಟ್ 6 ತೊಗೋಬೇಕು. 6ಗೆ ಕ್ರಾಸ್ ಆಗಿರೋ ನಂಬರ್ ಯಾವುದು? 7. ಸೊ 6 into 7. 2 18s ಅಥವಾ ನಮಗೆ 18 2s ಏನಾಗುತ್ತೆ? 36. ಹಿಯರ್ 6 into 7. 6 into 7 ಅಂದರೆ ನಮಗೆ 42. 6 7s 42. ಇಲ್ಲಿ ಅಬ್ಸರ್ವ್ ಮಾಡಿರಿ, ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಇಲ್ಲಿ 36 ಬರ್ತೀನಿ, 42 ಬರ್ತೀನಿ. 36 and 42 ಆರ್ ಈಕ್ವಲ್. 36 ಈಸ್ ಲೆಸರ್ ದ್ಯಾನ್ 42. 36 and 42 ಈಕ್ವಲ್ ಇಲ್ಲ. ಬಟ್ ಇಲ್ಲಿ ನೋಡಿ, ಹಿಯರ್ ವಿ ಗಾಟ್ ಇಟ್ ಆಸ್ 36 and 36 ಬೋತ್ ಆರ್ ಈಕ್ವಲ್. ಇಲ್ಲೇನಾಗುತ್ತೆ ನಮಗೆ? 36 ಈಸ್ ನಾಟ್ ಈಕ್ವಲ್ ಟು 42. ಅವಾಗ ಏನು ಹೇಳ್ಬೋದು? 2/7 ಈಸ್ ನಾಟ್ ಈಕ್ವಲ್ ಟು 6/18. ಇದು ಚೆಕ್ ಮಾಡೋದು ಅಂತ ಮೆಥಡು. ಹೇಗೆ ಈಕ್ವಲೆಂಟ್ ಫ್ರ್ಯಾಕ್ಷನ್ ಇದೇನೋ ಇಲ್ಲೋ ಅಂತ ಚೆಕ್ ಮಾಡಬೇಕು ಅಂದರೆ ಬೈ ಯೂಸಿಂಗ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ನ ಯೂಸ್ ಮಾಡಿ ನಾವೇನು ಮಾಡ್ತೀವಿ? ಚೆಕ್ ಮಾಡ್ತಾ ಹೋಗ್ತೀವಿ. ದಿಸ್ ಇಸ್ ಹೌ ವಿ ವಿಲ್ ಚೆಕ್ ದ ಈಕ್ವಲೆಂಟ್ ಫ್ರ್ಯಾಕ್ಷನ್. ನೆಕ್ಸ್ಟ್ ಎಕ್ಸಾಂಪಲ್ಸ್ ಯಾಕೆ ಮಾಡ್ತೀನಿ ಅಂದರೆ ಡೈರೆಕ್ಟಾಗಿ ಎಕ್ಸಸೈಸ್ ಮಾಡೋಕ್ಕೆ ಹೋದರೆ ನಿಮಗೆ ಅರ್ಥ ಆಗಲ್ಲ ಅಂತ ಒಂದೆರಡು ಎಕ್ಸಾಂಪಲ್ಸ್ ಕೊಟ್ಟಿರೋದು. ಈಗ ಈಕ್ವಲೆಂಟ್ ಫ್ರ್ಯಾಕ್ಷನ್ನ ಯೂಸ್ ಮಾಡಿ ಬ್ಲ್ಯಾಂಕ್ಸ್ನ ಫಿಲ್ ಮಾಡಬೇಕಾಗಿರುತ್ತೆ. ಸೊ ಅದು ಹೇಗೆ ಅಂತ ನೋಡೋಣ. ಈ ಎಕ್ಸಾಂಪಲ್ 2/5. ಇಲ್ಲೊಂದು ಬ್ಲ್ಯಾಂಕ್ ಏನು ಬರೀಬೇಕೋ ಗೊತ್ತಿಲ್ಲ, ಬಟ್ ಇಲ್ಲೇನು ಕೊಟ್ಟಿರ್ತಾರೆ? 15 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಫಿಲ್ ಮಾಡಬೇಕು. ಹೆಂಗೆ ಫಿಲ್ ಮಾಡ್ತೀರಿ? ಇನ್ನು ಈಕ್ವಲೆಂಟ್ ಫ್ರ್ಯಾಕ್ಷನ್ ಮೆಥಡ್ ಯೂಸ್ ಮಾಡಿ ಮಾಡ್ತಾ ಹೋಗ್ತೀನಿ. 5 is 15 ಅಂತ ನೋಡೋಣ. ದಿಸ್ ಇಸ್ ಹೌ ವಿ ವಿಲ್ ರೈಟ್ ದ ಆನ್ಸರ್. ಇದೆಲ್ಲ ಏನಾಗುತ್ತೆ? ಗಿವನ್ ನಂಬರ್ಸ್, ಗಿವನ್ ಡಾಟಾ 2/5 ಇದೆ ಆ್ಯಂಡ್ ನೆಕ್ಸ್ಟ್ 15 ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ. ನಮಗೆ ಇಲ್ಲಿ ಏನು ಬರಿಬೇಕು ಗೊತ್ತಿಲ್ಲ.
ಸೊ ಹೆಂಗೆ ಮಾಡ್ತೀರಿ, 5ಗೆ ಎಷ್ಟನ್ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 15 ಬರುತ್ತೆ. ಸೊ 5ಗೆ ಎಷ್ಟು 15 ಬರುತ್ತೆ, ಕೌಂಟ್ ಮಾಡ್ಕೊಡ್ರಿ. 5 1s are 5, 5 2s are 10, 5 3s are 15. 5ಗೆ 3ಇಂದ ಮಲ್ಟಿಪ್ಲೈ ಮಾಡಿದ್ರೆ 15 ಆಗುತ್ತೆ. ಸೊ 5 3s are 15. ಇದು 3 ಬಂದಮೇಲೆ ಈಕ್ವಲೆಂಟ್ ಫ್ರ್ಯಾಕ್ಷನಲ್ಲಿ ಆಲ್ರೆಡಿ ಈಕ್ವಲೆಂಟ್ ಫ್ರ್ಯಾಕ್ಷನ್ ಹೆಂಗೆ ಬರೆಯೋದು ಅಂತ ಹೇಳಿದೆ. ವಿ ಹ್ಯಾವ್ ಟು ಮಲ್ಟಿಪ್ಲೈ ವಿತ್ ಅ ಸೇಮ್ ನಂಬರ್ ಇನ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್. ಇಲ್ಲಿ ಯಾವ ನಂಬರ್ ಮಲ್ಟಿಪ್ಲೈ ಮಾಡ್ತೀವೋ ಇಲ್ಲೂ ಕೂಡ ಅದೇ ನಂಬರ್ನೇ ಮಲ್ಟಿಪ್ಲೈ ಮಾಡ್ತೀವಿ. ಸೊ ಇಲ್ಲೂ ಕೂಡ ನಾವು 3ಇಂದ ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀವಿ. 2 3s are 6. ಅರ್ಥ ಆಯ್ತಾ ಹೆಂಗೆ ಮಾಡಿದ್ವಿ? ದಿಸ್ ಗಿವನ್ ಫ್ರ್ಯಾಕ್ಷನ್ 2/5 ಬರ್ಕೊಂಡ್ವಿ, ಇಲ್ಲಿ 15 ಬರ್ಕೊಂಡ್ವಿ. 5ಗೆ ಎಷ್ಟು ಮಲ್ಟಿಪ್ಲೈ ಮಾಡಿದ್ರೆ 15 ಬರುತ್ತೆ ನೋಡಿದ್ವಿ. 5ಗೆ 3ಇಂದ ಮಲ್ಟಿಪ್ಲೈ ಮಾಡಬೇಕು. 5 3s are 15. ಇಲ್ಲಿ 3 ಬಂದಮೇಲೆ ನ್ಯೂಮರೇಟರಲ್ಲಿ ಕೂಡ 3ನೇ ಬರುತ್ತೆ. ಸೊ ಇಲ್ಲಿ 3 ಬರ್ಕೊಳ್ತೀರಿ. ಈಗ ನಮಗೆ ಆನ್ಸರ್ ಸಿಗುತ್ತೆ 2 3s are 6. ಈ ನಂಬರ್ ಗೊತ್ತಾದರೆ ನಮಗೆ ಈ ನಂಬರ್ ಗೊತ್ತಾಗುತ್ತೆ. ಸೊ ದಿಸ್ ಇಸ್ ಹೌ ವಿ ವಿಲ್ ಸಾಲ್ವ್. ಐ ವಿಲ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್, that is 3/7 and 12. ಇಲ್ಲಿ ಬ್ಲ್ಯಾಂಕ್ ಕೊಡ್ತಿದ್ದಾರೆ. ಸೊ ಫಸ್ಟ್ ಏನು ಚೆಕ್ ಮಾಡಬೇಕು ನಾವು, 3/7 ಇಲ್ಲಿ 12 ಇಲ್ಲಿ ಬ್ಲ್ಯಾಂಕ್ ಏನಿದೆ ದಿಸ್ ಗಿವನ್ ಡಾಟಾ. ಇಲ್ಲಿ ಏನೂ ಚೇಂಜ್ ಮಾಡಿದ ಕ್ವೆಶನ್ ಹೆಂಗಿದೆ ಹಂಗೆ ಬರೀತಾ ಇದ್ದೀರಿ. 3 ಎಷ್ಟು 12 ಬರುತ್ತೆ. 3 ಟೇಬಲ್ಸಲ್ಲಿ ಹೇಳ್ಕೊಳ್ತಾವ್ರಿ. 3 1s are 3, 3 2s are 6, 3 3s are 9, 3 4s are 12. ಸೊ 4ನ ಬರೀತೀವಿ. ಇಲ್ಲಿ 4 ಇದ್ಮೇಲೆ ನಮಗೆ ಡಿನಾಮಿನೇಟರಲ್ಲಿ ಕೂಡ 4 ಇರುತ್ತೆ. 7 4s are, ಈಗ ಇವೆರಡನ್ನ ಮಲ್ಟಿಪ್ಲೈ ಮಾಡಬೇಕು. 7 4s are 28. ಸೊ ಆನ್ಸರ್ ಈಸ್ 12/28. ಬ್ಲ್ಯಾಂಕಲ್ಲಿ ಏನು ಬಂತು ಆನ್ಸರ್ 28. ಯಾವ ನಂಬರಿಂದ ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಬರುತ್ತೆ ಅಂತ ಚೆಕ್ ಮಾಡ್ಕೋಬೇಕು. ದಿಸ್ ಇಸ್ ಇಂಟ್ರೊಡಕ್ಷನ್ ಫಾರ್ ಈಕ್ವಲೆಂಟ್ ಫ್ರ್ಯಾಕ್ಷನ್ಸ್. ನೌ ಲೆಟ್ಸ್ ಟೇಕ್ ಆನ್ ಎಕ್ಸಸೈಸ್. ಸೊ ಇದೆಲ್ಲ ಈಕ್ವಲೆಂಟ್ ಫ್ರ್ಯಾಕ್ಷನ್ ಹೆಂಗೆ ಅದು ಯಾವ ಥರ ಸಾಲ್ವ್ ಮಾಡೋದು ಅಂತ. ಲೆಟ್ಸ್ ಟೇಕ್ ಆನ್ ಎಕ್ಸಸೈಸ್ 5.3. ಫಸ್ಟ್ ಕ್ವೆಶನ್, page number 65. First question, complete the series ಅಂತ ಕೊಟ್ಟಿದ್ದಾರೆ. See, first let us write the given question. ಇವೆರಡನ್ನ ಅಬ್ಸರ್ವ್ ಮಾಡಿ ಆಮೇಲೆ ಈ ಎರಡನ್ನೂ ಫಿಲ್ ಮಾಡ್ತಾ ಹೋಗ್ರಿ. 2 ಎಷ್ಟು 4 ಬರುತ್ತೆ ನಮಗೆ. 2 2s are 4 ಹೌದಲ್ವಾ. 2 2s are 4. ಇಲ್ಲೂ ಅಷ್ಟೇ 3 2s are 6. ಇದೊಂದು ಅಬ್ಸರ್ವ್, ಆಲ್ರೆಡಿ ಆನ್ಸರ್ ಇದೆ, ಜಸ್ಟ್ ನೋಡಿದ್ವಿ. ನೆಕ್ಸ್ಟ್ 3 ಎಷ್ಟು 9 ಬರುತ್ತೆ ನಮಗೆ. 3 3s are 9. 3ಗೆ 3 ಮಲ್ಟಿಪ್ಲೈ ಮಾಡಿದ್ರೆ 9 ಬರುತ್ತೆ. ಇಲ್ಲಿ 3ಇಂದ 2 ಮಲ್ಟಿಪ್ಲೈ ಮಾಡಿದ್ದಾರೆ 6 ಬಂದಿದೆ. ಇಲ್ಲಿ 3ಗೆ 3ನ ಮಲ್ಟಿಪ್ಲೈ ಮಾಡಬೇಕು. ಸೊ 3 ಟೇಬಲ್ಸ್ ಥರ ಇದೆ ಇಲ್ಲಿ ಡಿನಾಮಿನೇಟರಲ್ಲಿ. 3 3s are 9. ಇಲ್ಲೂ ಅಷ್ಟೇ 2ಗೆ 2ಇಂದ ಮಲ್ಟಿಪ್ಲೈ ಮಾಡಿದ್ರೆ 4 ಆಗುತ್ತೆ. ಸೊ 2 2s are 4. ನೆಕ್ಸ್ಟ್ 3ಗೆ 3ಇಂದ ಮಲ್ಟಿಪ್ಲೈ ಮಾಡಿದ್ವಿ ಅಂದರೆ ಇಲ್ಲಿ ನೆಕ್ಸ್ಟು 2 2s ಆದಮೇಲೆ ನಾವು ಇಲ್ಲಿ ಏನು ಮಾಡಬೇಕು, 2 3s ಬರೀಬೇಕು. ಇಲ್ಲೂ 3s ಇಲ್ಲೂ 3s, ಎರಡು ಕಡೆಯೂ ಒಂದೇ ನಂಬರಿಂದ ಮಲ್ಟಿಪ್ಲೈ ಮಾಡಬೇಕು. 2 3s 6. ದಿಸ್ ಇಸ್ ದ ಆನ್ಸರ್. 3s ಆಯಿತು. ನೆಕ್ಸ್ಟ್ 8 ಬರಬೇಕು. 2 ಎಷ್ಟು 8 ಬರುತ್ತೆ ನಮಗೆ. 2 4s 8. ಯಾವುದು ಆನ್ಸರ್ ಕೊಟ್ಟಿರ್ತಾರೆ ಅಲ್ವಾ ಅದನ್ನ ಫಸ್ಟ್ ಬರ್ಕೊಳ್ತೀವಿ. ಇಲ್ಲಿ 9 ಕೊಟ್ಟಿದ್ರು, ಅದಕ್ಕೆ 3 ಎಷ್ಟು 9 ಅಂತ ನೋಡಿದ್ವಿ. ಅಲ್ಲಿ ಮೇಲ್ಗಡೆ 8 ಕೊಟ್ಟಿದ್ದಾರೆ. 2ಗೆ ಎಷ್ಟಿಂದ ಮಲ್ಟಿಪ್ಲೈ ಮಾಡಿದ್ರೆ 8 ಅಂತ ನೋಡ್ತೀವಿ. 2ಗೆ 4ಇಂದ ಮಲ್ಟಿಪ್ಲೈ ಮಾಡಿ 2 4s 8.
ಇಲ್ಲಿ 4ಇಂದ ಮಲ್ಟಿಪ್ಲೈ ಮಾಡಿದ್ದೀವಿ ಅಲ್ಲ, ಸೊ ಇಲ್ಲೂ ಕೂಡ 4ಇಂದನೇ ಮಾಡಬೇಕು. 3 4s 12. This is the answer. This is how we will write the answers. ಇದೆಲ್ಲ ಏನು ಬೇಡ, ಜಸ್ಟ್ ನೀವು ಹೆಂಗೆ ಮಾಡೋದು ಅಂತ ಮನಸ್ಸಲ್ಲೇ ಅಂದ್ಕೊಂಡು ಹೇಳ್ಕೊಂಡು ಮಾಡಿದರೆ ಸಾಕು. ನಾನು ನಿಮಗೆ ಅರ್ಥ ಆಗಲಿ ಅಂತ ಬರೆದಿದ್ದಷ್ಟೇ. ಸೊ ದೀಸ್ ಆರ್ ದ ಗಿವನ್ ಆನ್ಸರ್ಸ್. I hope you understood. Let's take the second question. 5/7. Here we have blank and 14, 15, ಈ ಥರ ಇದ್ದಾಗ ತುಂಬ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿರಿ. 7 ಎಷ್ಟು 14 ಆಗುತ್ತೆ, ಯಾವ ನಂಬರ್ ಕೊಟ್ಟಿರ್ತಾರೆ ಅದನ್ನು ಕಂಪೇರ್ ಮಾಡ್ತೀವಿ. ಫಸ್ಟು 7ಗೆ ಎಷ್ಟಿಂದ ಮಲ್ಟಿಪ್ಲೈ ಮಾಡಬೇಕು, 7ಗೆ 2ಇಂದ ಮಲ್ಟಿಪ್ಲೈ ಮಾಡಿ. 7 2s 15, 7 2s 14. ಇಲ್ಲಿ 2ಇಂದ ಮಲ್ಟಿಪ್ಲೈ ಮಾಡಿದ್ರೆ ಮೇಲ್ಗಡೆನೂ 2ಇಂದನೇ ಮಾಡಬೇಕು. 5ಗೆ 2ಇಂದ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ 10. ಸೊ ದಸ್ ದ ಆನ್ಸರ್. ಇಲ್ಲಿ ನೆಕ್ಸ್ಟ್ 15 ಕೊಟ್ಟಿದ್ದಾರೆ. 5ಗೆ ಎಷ್ಟಿಂದ ಮಲ್ಟಿಪ್ಲೈ ಮಾಡಿದ್ರೆ 15 ಆಗುತ್ತೆ ನಮಗೆ. 5ಗೆ 3ಇಂದ ಮಲ್ಟಿಪ್ಲೈ ಮಾಡಿ. 5 3s 15. ಇಲ್ಲೂ 7ಗೆ ಏನು ಮಾಡ್ತೀರಿ, 3ಇಂದ ಮಲ್ಟಿಪ್ಲೈ ಮಾಡ್ತೀವಿ. 7 3s 21. ಬಟ್ ಇಲ್ಲಿ ಕೆಳಗಡೆ ನೋಡಿರಿ 42 ಇದೆ. 7 ಇದಕ್ಕೆ ಎಷ್ಟು ಯಾವ ನಂಬರಿಂದ ಮಲ್ಟಿಪ್ಲೈ ಮಾಡಿದರೆ 42 ಬರುತ್ತೆ ಅಂತ ನೋಡಬೇಕು. ಇಲ್ಲಿ 2 ಕೊಟ್ಟಿದ್ದಾರೆ, ಇಲ್ಲಿ 3 ಕೊಟ್ಟಿದ್ದಾರೆ ಅಂದರೆ ನೆಕ್ಸ್ಟ್ 7 4s ಇಲ್ಲ, ಅಲ್ಲಿ 7 4s 28, 7 5s 35, 7 6 42. 7ಗೆ 6ಇಂದ ಮಲ್ಟಿಪ್ಲೈ ಮಾಡಿದರೆ 42 ಆಗುತ್ತೆ. ಇಲ್ಲೂ ಅಷ್ಟೇ 5ಗೆ ನಾವು 6ಇಂದ ಮಲ್ಟಿಪ್ಲೈ ಮಾಡಬೇಕಾಗತ್ತೆ. 5ಗೆ 6ಇಂದ ಮಲ್ಟಿಪ್ಲೈ ಮಾಡ್ತೀವಿ. ಎರಡು ಕಡೆಗೂ ಸೇಮ್ ನಂಬರಿಂದ ಮಲ್ಟಿಪ್ಲೈ ಮಾಡಬೇಕು. 5 6 30. ದೀಸ್ ಆರ್ ದ ಆನ್ಸರ್ಸ್. 30 10 21. Is it clear how to complete the series? Series complete ಮಾಡಬೇಕು ಅಂದರೆ ಅಬ್ಸರ್ವೇಷನು ಕರೆಕ್ಟಾಗಿರಬೇಕು. ಸೊ ಲೆಟ್ಸ್ ಟೇಕ್ ನೆಕ್ಸ್ಟ್ ಮೇನ್. ರೈಟ್ ದ ನೆಕ್ಸ್ಟ್ 3 ಈಕ್ವಲೆಂಟ್ ಫ್ರ್ಯಾಕ್ಷನ್. ಅಂದರೆ 2 ಫ್ರ್ಯಾಕ್ಷನ್ ಕೊಟ್ಟಿದ್ದಾರೆ, ನಾವು ಇನ್ನು ನೆಕ್ಸ್ಟ್ 3 ಫ್ರ್ಯಾಕ್ಷನ್ಸ್ನ ಕಂಪ್ಲೀಟ್ ಮಾಡಬೇಕು. ಸೊ ಲೆಟ್ಸ್ ಟೇಕ್ 1 by 1. ಸೆಕೆಂಡ್ ಮೇನ್, ಫಸ್ಟ್ ಒನ್ 2 by 5, 4 by 10. ತ್ರೀ ಬ್ಲ್ಯಾಂಕ್ಸ್ ಇದೆ. ಫಸ್ಟು ಗಿವನ್ ಫ್ರ್ಯಾಕ್ಷನ್ಸ್ನ ಕಂಪೇರ್ ಮಾಡಿ. 2 2s 4, ಹೌದಾ? 5 2s 10. ಈಕ್ವಲೆಂಟ್ ಫ್ರ್ಯಾಕ್ಷನ್ಸ್ ಅಂದರೆ ಆಲ್ರೆಡಿ ಹೇಳಿದೆ ನಾನು, ಸೇಮ್ ನಂಬರಿಂದ ಮಲ್ಟಿಪ್ಲೈ ಮಾಡ್ತಾ ಹೋಗೋದು. ಇಲ್ಲಿ 2ಇಂದ ಮಾಡಿದ್ದೀವ, ನೆಕ್ಸ್ಟ್ ಏನು ಮಾಡಬೇಕು, 3ಇಂದ ಮಲ್ಟಿಪ್ಲೈ ಮಾಡಬೇಕು. 2 2s 4 ಇದೆ, ನೆಕ್ಸ್ಟ್ ಏನು ಮಾಡ್ತೀವಿ, 2 3s 6. ಇಲ್ಲಿ 5 2s ಆಗಿದೆ, ನೆಕ್ಸ್ಟ್ ಏನು ಮಾಡ್ತೀವಿ, 5 3s 15. ನ್ಯೂಮರೇಟರ್ಲಿ 2 ಟೇಬಲ್ಸ್ ಬರಿತಾ ಹೋಗ್ತೀವಿ, ಡಿನಾಮಿನೇಟರ್ಲಿ 5 ಟೇಬಲ್ಸ್ ಬರಿತಾ ಹೋಗ್ತೀವಿ. 2 3s 6 ಆಯಿತು. ನೆಕ್ಸ್ಟ್ 2 4s 8, 5 4s 20. ನೆಕ್ಸ್ಟ್ 2 4s ಆಯಿತು, ನೆಕ್ಸ್ಟ್ ಏನು ಮಾಡ್ತೀವಿ, 2 5s 10 ಆ್ಯಂಡ್ 5 5s 25. ದಿಸ್ ಇಸ್ ಹೌ ವಿ ವಿಲ್ ರೈಟ್. ಆ್ಯಂಡ್ ಲೆಟ್ಸ್ ಟೇಕ್ ಸೆಕೆಂಡ್ ಕ್ವೆಶನ್. ಫಸ್ಟ್ ಈ 2 ಫ್ರ್ಯಾಕ್ಷನ್ನ ಕಂಪ್ಲೀಟಾಗಿ ಅಬ್ಸರ್ವ್ ಮಾಡಬೇಕು. 3 by 8 ಆ್ಯಂಡ್ 6 by 16. ಇಲ್ಲೂ ಅಷ್ಟೇ, ಮೇಲ್ಗಡೆ 3 ಟೇಬಲ್ಸ್ ಬರಿತಾ ಹೋಗ್ತೀವಿ, ಕೆಳಗಡೆ 8 ಟೇಬಲ್ಸ್ ಬರಿತಾ ಹೋಗ್ತೀವಿ. 3 2s 6 ಆಯ್ತು. ನೆಕ್ಸ್ಟು 3 3s 9,
ಆರ್ ಎಸ್ ನೀವು ಈ ಥರನೂ ಬರ್ಕೋಬೋದು 3 3s 9, 3 4s 12, 3 5s 15. ನೆಕ್ಸ್ಟ್ ಏನು ಮಾಡ್ತೀರಿ, ಡಿನಾಮಿನೇಟರ್ಸ್ ಬರೀತಾ ಹೋಗ್ತೀವಿ. 8 2s 16, 8 3s 24, 8 4s 32, 8 5s 40. ಡಿನಾಮಿನೇಟರಲ್ಲಿ 8 ಟೇಬಲ್ಸ್, ನ್ಯೂಮರೇಟರಲ್ಲಿ 3 ಟೇಬಲ್ಸ್. ನೆಕ್ಸ್ಟ್ 9/11 and 18/22. 9 2s 18 and 11 2s 22. ಮೇಲ್ಗಡೆ ನ್ಯೂಮರೇಟರಲ್ಲಿ 9 ಟೇಬಲ್ಸ್ ಇದೆ, ಡಿನಾಮಿನೇಟರಲ್ಲಿ 11 ಇದೆ. 9 3s 27, 9 4s 36, 9 5s 45. ನೆಕ್ಸ್ಟ್ 11 1s 11 2s 11 3s 33, 11 4s 44, 11 5s 55. So this is the answers: 27/33, 36/44 and 45/55. ಈ ಎರಡು ಫ್ರ್ಯಾಕ್ಷನ್ಸ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ರಿಮೈನಿಂಗ್ ಸೀರೀಸ್ನ ಕಂಪ್ಲೀಟ್ ಮಾಡ್ತಾ ಹೋಗಬೇಕು. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಲೆಟ್ಸ್ continue remaining problems in the next class. Thank you.